ಅಮ್ಮ ಅಂದರೆ ಜಗತ್ತಿಗೆ ವಾತ್ಸಲ್ಯವನ್ನು ಕೊಡುವುದು. ಅಮ್ಮನ ಅನುಗ್ರಹ ನಮ್ಮ ಜೊತೆಗಿದ್ದರೆ ಎಲ್ಲ ಬೇಕು, ಎಲ್ಲ ಸಿಗುತ್ತದೆ. ಒಮ್ಮೆ ಜಾತ್ರೆಗೆ ಅಮ್ಮ ತನ್ನ ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಜಾತ್ರೆಯಲ್ಲಿ ಕಂಡ ವಸ್ತುಗಳೆಲ್ಲ ಅದು ಬೇಕು ಇದು ಬೇಕು ಅಂತ ಎಲ್ಲ ಮಗು ಹಠ ಮಾಡ್ತಾರೆ. ಕೇಳಿದನ್ನೆಲ್ಲ ಕೊಟ್ಟರೆ ಮಗುವಿನ ಆರೋಗ್ಯ ಕೆಟ್ಟು ಹೋಗುತ್ತದೆ ಅಂತ ಅಮ್ಮ ಬೇರೆ ಬೇರೆ ಉಪಾಯ ಪ್ರಯೋಗ ಮಾಡಿಕೊಂಡು ಮುಂದೆ ಹೋಗ್ತಾರೆ. ಬಹಳ ದಾಟಿದ ನಂತರ ಮಗುವಿನ ಹಠ ಹೆಚ್ಚಾಗ್ತದೆ. ಮಗು ಕೊಸರಾಡಿಕೊಂಡು ಕೊನೆಗೆ ಮಗು ಬೇರೆ ಅಮ್ಮ ಬೇರೆ ಆಗ್ತದೆ. ಮಗು ಜೋರಾಗಿ ಅಳ್ತಾ ನುಗ್ಗಲ್ಲ ಬದಿ ಒಂದು ದಿಕ್ಕಲ್ಲಿ ಹೋದರೆ ಅಮ್ಮ ಮಗುವನ್ನು ಹುಡುಕ್ತಾ ಚಡಪಡಿಸ್ತಾ ಇನ್ನೊಂದು ದಿಕ್ಕಲ್ಲಿ ಹುಡುಕ್ತಾರೆ. ಕೊನೆಗೆ ಅಲ್ಲಿ ಯಾರೋ ಒಬ್ಬರಿಗೆ ಪುಣ್ಯಾತ್ಮನ ಕೈಗೆ ಆ ಮಗು ಸಿಕ್ಕಿ ಯಾರೊಂದು ಕೇಳಿದ್ರೆ ಮಗು ಒಂದೇ ಜಾತಿ ಅಮ್ಮ ಬೇಕು ಎಂಬ ಪದ ಬಿಟ್ಟು ಬೇರೆ ಏನೂ ಹೇಳುವುದಿಲ್ಲ. ಅಮ್ಮ ಬೇಕು ಅಮ್ಮ ಬೇಕು ಅಂತ ಮಗುವನ್ನೊಮ್ಮೆ ಸಮಾಧಾನ ಮಾಡಲಿಕ್ಕೋಸ್ಕರ ಹಿಂದೆ ಅಮ್ಮನ ಜೊತೆಗಿದ್ದಾಗ ಏನೆಲ್ಲ ಮಗು ಕೇಳಿದ್ದೋ, ಐಸ್ ಕ್ರೀಮ್ ಕೇಳಿದ್ದು, ಐಸ್ ಕ್ರೀಮ್ ಕೊಟ್ಟು ಅದು ಬೇಡ ನನಗೆ ಅಮ್ಮ ಬೇಕು. ತೊಟ್ಟಿಲ್ಲ ತಿರುಗಿಸ್ತೇನೆ ಅಂತ ಹೇಳಿದ್ರೆ ಅದು ಬೇಡ ಅಮ್ಮ ಬೇಕು. ಅಲ್ಲಿ ಹಲ್ವಾ ಕೊಡ್ತೇನೆ ಬೇಡ ಅಮ್ಮ ಬೇಕು. ಚಾಕ್ಲೇಟ್ ಕೊಡ್ತೇನೆ ಬೇಡ ಅಮ್ಮ ಬೇಕು. ಏನೇನು ಕೊಟ್ಟರು ಮಗುವಿಗೆ ಅದು ಬೇಡ. ಯಾಕೆ? ಮಗುವಿನ ಕೈಯಿಂದ ಅಮ್ಮ ದೂರ ಆಗಿದ್ದಾರೆ. ಅಮ್ಮ ಇಲ್ಲ ಅಂದ್ರೆ ಯಾವುದು ಬೇಡ, ಅಮ್ಮ ಇದ್ದಾಗೆ ಎಲ್ಲ ಬೇಕಾಗ್ತದೆ. ಹಾಗಾಗಿ ನಮಗೆ ಅಮ್ಮ ಬೇಕು. ಆ ಕಾರಣಕ್ಕೆ ನಾವಿಲ್ಲಿ ಇಂತಹ ಒಂದು ಮಹತ್ ಕಾರ್ಯವನ್ನು ದೇವರು ಮಾಡಿಸಿದ್ದೀವಿ. ನಾವೆಲ್ಲ ಯೋಚನೆ ಮಾಡಿದಲ್ಲ, ಇದು ದೊಡ್ಡ ಮಂಡಲ. ಇಷ್ಟು ದೊಡ್ಡ ಮಂಡಲ ಬಹುಶಃ ಅವರು ಹೇಳ್ತಾರೆ ನಾವು ಇನ್ನು ತಿಳಿದು ಗೊತ್ತಿಲ್ಲ. ಹಾಗಾಗಿ ಅಂತಹ ಒಂದು ದೊಡ್ಡ ಮಂಡಲದಲ್ಲಿ ಇವತ್ತು ಅಮ್ಮ ತನ್ನ ಪೂಜೆಯನ್ನು ಸ್ವೀಕರಿಸಿಕೊಳ್ತಾ ಇದ್ದಾಳೆ. ಹಾಗಾಗಿ ಇವತ್ತು ಗಾಯತ್ರಿ ಮಾತೆಯ ಹಾಗೆ ನಿತ್ಯಾನಂದ ಗುರುಗಳ ಶ್ರೀಕೃಷ್ಣ ಮುಖ್ಯ ಪ್ರಾಣನ ಪೂರ್ಣ ಅನುಗ್ರಹದಿಂದ ಕಾರ್ಯ ಅಮ್ಮನಿಗೆ ಅಮ್ಮನ ಪ್ರೀತಿಗೆ ಪಾತ್ರರಾಗುವಂತಹ ರೀತಿಯಲ್ಲಿ ಮುಗಲಿ. ಯಾರೆಲ್ಲ ಬಂದು ಭಾಗವಹಿಸ್ತೀರಿ, ನೀವೆಲ್ಲ ಸಹಸ್ರನಾಮದಲ್ಲಿ ಅಮ್ಮನನ್ನು ಕೊಂಡಾಡಿದ್ದೀರಿ. ಸ್ತೋತ್ರ ಪ್ರಿಯ ಸ್ತುತಿಮತಿ ಸ್ತುತಿವಂತ ವೈಭವ ಅಂತ ಅಮ್ಮನಿಗೆ ಸ್ತೋತ್ರ ಮಾಡುವುದು ಇಷ್ಟ. ಹಾಗಾಗಿ ಅಮ್ಮನ ಅನುಗ್ರಹ ಎಲ್ಲರ ಪಾಲಿಗೂ ಆಗಲಿ ಅಂತ ಪ್ರಾರ್ಥಿಸ್ತಾ